ಸನ್ಮಾನ್ಯ ಅಧ್ಯಕ್ಷರೇ, ಚೋಕೋರೆ, ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಮಾನ್ಯ ಗೃಹ ಸಚಿವರು ಬೆಳಗ್ಗೆನೆ ಬಂದು ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಬೇರೆ ಸಂದರ್ಭದಲ್ಲಿ ಆಗಿದ್ರೆ ನಾವು ಕೇಳ್ತಾ ಇರಲಿಲ್ಲ. ವಿಧಾನಸಭಾ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ವಿಧಾನಸಭಾ ಸದಸ್ಯರುಗಳು, ನಮ್ಮ MLAಗಳು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ನನಗನ್ಸ್ತದು ತಾವು ಹೊಸ ಪೀಠ ಮಾಡಿಸಿದ್ದೀರ, ಬಹಳ ಕಳೆ ಇರುವಂತ ಪೀಠ ಮಾಡಿಸಿದ್ದೀರ. ಅದಕ್ಕೋಸ್ಕರ ಆ ಕಳೆ ಇರೋ ಪೀಠದಲ್ಲಿ ನೋಡ್ತಾ ಇದ್ದೀನಿ ಹಿಂದೆಗಡೆ ನಿಂದು ತೋರಿಸ್ತಾ ಇದ್ದಾರೆ. ನೀನ್ ಹಾಕಿರೋ ಶರ್ಟೇ ಬೇರೆ, ಆ ಕಲರ್ ತೋರಿಸ್ತಾ ಇರೋದೇ ಬೇರೆ. ತೋರಿಸಿ ಅವ್ರಿಗೆ ನೀನ್ ನೋಡಲ್ಲ ಹಿಂದೆಗಡೆ ಏನ್ ಕಲರ್ ನಿನ್ ನೋಡ್ಕೊತ ಅವ್ರಿಗೆ ಈಗ ನೀನ್ ತೋರಿಸ್ತಾ ಇರೋ ನಿಮಿಷ ನಿನ್ ಬಟ್ಟೆ ಕಲರ್ ಚೇಂಜ್ ಅದಲ್ಲ, ನಿನ್ ಕಲರ್ ಇವ್ರ ಬಟ್ಟೆ ಕಲರ್ ನೋಡಿ, ನಿನ್ ಕಲರ್ನು ಚೇಂಜ್ ಮಾಡಿದ ಅವ್ರು, ಅದೊಂದೇ ಕಲರ್ ಚೇಂಜ್ ಮಾಡಿಲ್ಲ ಅವರು. ನನ್ನ ಕಲರು ಅವ್ರು ಬಿರಿ ನಿನ್ನೆ ತೋರಿಸ್ತಾವ್ರಲ್ಲ, ಸ್ಪೀಕರ್ ಆರ್ಡರ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಶಿವಕುಮಾರ್ ಸರ್ ನೀವು ಹೇಳ್ದಂಗ ನಮ್ ಸ್ಪೀಕರ್ ಸಾಹೇಬ್ರು ಯಾರ್ಯಾರ ಕಲರ್ ಯಾವಾಗ ಚೇಂಜ್ ಮಾಡ್ತಾರೋ ಗುರ್ತಾ ಆಗೋದಲ್ಲ. ಈಗ ಬೆಳಗ್ಗೆಯಿಂದ ಅಧಿವೇಶನ ನಡೆಸ್ತಾ ಇದಾರಲ್ಲ, ಇವ್ರ ಬಟ್ಟೆ ಯಾಕೆ ನಡೆಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೋಡಿ, ನಾನು ಕಲರ್ ಎಫೆಕ್ಟ್ ಅದು ಒಬ್ಬ ನಮ್ಮ ಸದಸ್ಯರುಗಳು, ಗೌರವಾನ್ವಿತ ಸದಸ್ಯರುಗಳು, ಮಾಜಿ ಮಂತ್ರಿಗಳಾಗಿದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ನಾನು ಹೇಳೋದು ತಮ್ಮದು ಕೂಡ ಕರ್ತವ್ಯ ಇದೆ, ಬರೀ ಗೃಹ ಸಚಿವರದಲ್ಲ. ಗೃಹ ಸಚಿವರು ಅಷ್ಟೇ. ಅವ್ರು ಇಷ್ಟ ಇದ್ದಾಗ ಅವರು ಆ ಖಾತೆ, ಇಷ್ಟ ಇಲ್ದಿರ ಆಗವರು ನನಗೆ ಗೊತ್ತಿಲ್ಲ. ಅದು ಕೊಟ್ಟಾಗ ಹೇಳದಂತೆ ನನಗೆ ಈ ಖಾತೆನೇ ಬೇಡ ಅಂತ ಮನೆಗೆ ಓಡೋಗಿದ್ರು ಅಂತ ನನಗೆ ಸುದ್ದಿ. ಅವ್ರ ಜೊತೆಗಿದ್ದವ್ರು ಹೇಳಿದ್ರು ನನಗೆ ಈ ಖಾತೆ ಬೇಡ ಅಂತ ಹೇಳಿ ಮನೆಗೆ ಓಡ್ಬೇಕು. ಅವ್ರಿಗೆ ಗೊತ್ತಿಲ್ಲದೆ ಇರೋದು ನನ್ಗೆ ಗೊತ್ತಿದೆ. ಅದಕ್ಕೆ ನಾನು ಹೇಳೋದು, ತಮ್ಮ ಜವಾಬ್ದಾರಿ ತಾವು ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಕೊಡಿಸ್ಬೇಕಾಯ್ತು, ಅದನ್ನ ಕೊಡ್ಲಿಲ್ಲ. ಮೊನ್ನೆ ನಾವು ಅನುಭವ ಮಂಟಪದ ಒಂದು ತೈಲಚಿತ್ರವನ್ನ ಅನಾವರಣ ಮಾಡಿದ್ರಿ. ಈಗ ರಿಯಲ್ ಆಗಿ ನಮ್ಮ ಸರ್ಕಾರದವರು ಈ ರೈತರಿಗೆ, ಪಂಚಮಶಾಲಿಗಳೆಲ್ಲ ರೈತರು, ಅದರಲ್ಲಿ ಇವರು ಕೂಡ ಇದ್ರು, ಏನೋ ಮರಾಠ ಸಮುದಾಯದವರು ಕೂಡ, ಅವರಿಗೆ ನಿಜವಾದಂತ ಅನುಭವ, ಲಾಠಿ ಅನುಭವ ಹೆಂಗೆ ಅನ್ನೋದನ್ನ ತಾವು ತೋರಿಸಿದ್ದೀರ. ಸರ್ಕಾರ ಹೇಳ್ತು ನಾವು ಅನುಭವ ಮಂಟಪ ಅಂತ. ನಿಜವಾದಂತ ಯಾರು ಭಕ್ತರಿದ್ದಾರೆ, ಅನುಯಾಯಿಗಳಿದ್ದಾರೆ, ಬಸವಣ್ಣವರ ಅನುಯಾಯಿಗಳಿಗೂ, ಅವ್ರಿಗೆ 10,000 ಜನ ಬಂದಿದ್ರಲ್ಲ, ಅವ್ರಿಗೆ ಅನುಭವ ತೋರಿಸಿದ್ದೀರ ತಾವು. ಅಲ್ಲೇ ಹೇಳಿದ್ರು ಮುಖ್ಯಮಂತ್ರಿಗಳು, ದಯೆಯೇ ಧರ್ಮದ ಮೂಲ ಅಂತ ಭಾಷಣ ಮಾಡ್ಬೇಕಾದ್ರೆ ದಯೆಯೇ ಧರ್ಮ. ಇಲ್ಲಿ ದಯೆ ಇಲ್ದಂಗೆ ಹೊಡೆದಾಕಿದ್ದೀರ ನೀವು. ಕುಂದ್ರಲ್ಲ, ಗೋಲಿಬಾರ್ ಮಾಡಿದ್ರಲ್ಲ ಅದು ಸೈಲೆಂಟ್. ಮತ್ತೆ ಗೃಹ ಸಚಿವರು ಒಂದು ವೀರಾವೇಶದ ಒಂದು ಮಾತನ್ನ ಕೊನೆಗೆ ಕೂತಿದ್ದು ಎದ್ದು ಹೇಳಿದ್ರು ವೀರಾವೇಶದಿಂದ, ಏನ್ರಿ 10,000 ಜನ ಬಂದ್ರೆ ನಾವು ಬಿಟ್ಟು ಬಿಡ್ಬೇಕಾ ನಾವು ಅಂತೇಳಿ, ಮುತ್ತು ಕೊಡ್ಬೇಕಾ ಅಂತೇಳಿ. ಗೃಹ ಸಚಿವರೇ, ಆ ಜನಾಂಗದವರು ರೈತರವರು, ಮುತ್ತು ಕೊಡೋ ಜನನೇ ಅವರು, ಅನ್ನ ಕೊಡೋ ಜನ ಅವರು. ಅವ್ರ ಮೇಲೆ ಲಾಠಿ ಎತ್ತಬಾರದು ನೀವು. ದೇಶಕ್ಕೆ ತುತ್ತು ಕೊಡೋರವರು, ರೈತರ ಮೇಲೆ ಗೋಲಿಬಾರ್ ಮಾದರಿ ನಡೀತೈತಿ, ಇಲ್ಲಿ ಲಾಠಿ ಚಾರ್ಜ್ ಮಾಡಿ ನಡೆಯೋದಿಲ್ಲ. ಗೃಹ ಸಚಿವರು ಹೇಳ್ಬಾರ್ದು. ನಾನು ರೈತರ ಮೇಲೆ ಜೀಪ್ ಹೊಡೆದ್ರಿ ನೀವು, ಜೀಪ್ ಗೃಹ ಸಚಿವರು ಹೇಳಿದ್ರು ಬಿಜೆಪಿ ಅವ್ರಿಗೆ ಏನ್ರಿ, ಬಿಜೆಪಿ ನಾವೇನ್ ಮಾಡ್ಬೇಕು, ಏನ್ ಬೇಕಾದ್ರೂ ಮಾಡ್ಬೋದು. ಇವ್ರಿದ್ರೆ ಕಲಿಬೇಕಾಗಿದೆ ನಮ್ಮ ಸರ್ಕಾರ ಇದ್ದಾಗ. ಅಧ್ಯಕ್ಷರೇ ಕಾಂಗ್ರೆಸ್ನ ಪೇಮೆಂಟ್
ಇದೇ ಕೂತ್ಕೊಳ್ಳಿ ಹಾವೇರಿನಲ್ಲಿ ಗೊಬ್ಬರ ಕೇಳಕ್ ಅವ್ರು ಮಾತಾಡ್ಲಿ, ಯಾಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಮತ್ತೆ ನೋಡಿ, ನೀವು ಮತ್ತೆ ಮಾತಾಡಿ, ಅವ್ರು ಮಾತಾಡಿ ಆಗ್ಲಿ. ನೀವೇನ್ ಮಾತು ಯಾರಿಗೂ ಕೂಡ ಕೇಳುದಿಲ್ಲ. ನೀವು ವ್ಯಾಲಿಡ್ ಪಾಯಿಂಟ್ ಇರ್ಬೋದು ಹೇಳುವಂತ, ಯಾರಿಗೆ ಕೇಳ್ಬೇಕಲ್ಲ. ಅಧ್ಯಕ್ಷ ಅದಕ್ಕಲ್ಲ ಸುತ್ತಿ ಬಳಸಿ ನಮ್ಮೇಲೆ ಅಪ್ಪದ ಈಗ ನೀವೆಲ್ಲ ಕೂತ್ಕೊಳ್ಳಿ ಮಾತಾಡ್ತೀರೇನ್ರಿ? ಏ ರೈತರ ಮಾಡಿದವ್ರು ಆಯ್ತು, ಅವ್ರದ್ದು ಮಾತಾಡ್ತಿದ್ದಾರೆ, ನೀವತ್ತು ಮಾತಾಡೋಗ್ತದೆ ಈಗ. ಮಾತಾಡ್ತೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಮತ್ತೆ ನೀವು ಮಾಡ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಒಂದು ನಿಮಿಷ, ಗೌರವಾನ್ವಿತ ಏನು ನಮ್ಮ ಹೋಮ್ ಮಿನಿಸ್ಟ್ರು ಅವ್ರು ಏನು ಹೇಳಿದಾರೋ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ನಾನು ಹೇಳಿರೋದಕ್ಕೆ ಕ್ಲಾರಿಫಿಕೇಶನ್ಗೆ ಅವರೆಲ್ಲ ರೆಡಿ ಮಾಡ್ಕೊಂಡ್ಲಿ, ಬರ್ಕೊಂಡೆಲ್ಲ. ನಾನು ಬರ್ಕೊಂಡೆ ಅವ್ರು ಹೇಳುವಾಗ, ನಾನು ಕೂತ ಇದ್ದೆ, ನಾನೇನು ಮಾತಾಡೇ ಇಲ್ಲ, ಒಂದು ಸರಿನೂ ಎದ್ದಿಲ್ಲ ನಾನು. ಅವ್ರು ಹೇಳಿದ್ನೆಲ್ಲ ಬರ್ಕೊಂಡಿದ್ದೀನಿ. ಹಾಗೆ ಅವ್ರು ಬರ್ಕೊಂಡ್ಲಿ, ಬರ್ಕೊಂಡು ನನಗೆ ಏನೇನು ಕ್ಲಾರಿಫಿಕೇಶನ್ ಬೇಕೋ ಕೊಡ್ಬೋದು. ಪ್ರಜಾಪ್ರಭುತ್ವ ಇದು, ಡೆಮೋಕ್ರಸಿಯಲ್ಲಿ ಕೊಡೋಕ್ಕೆ ಅಧಿಕಾರ ಇದೆ. ಅದೇ ಥರ ತಗೊಳಕ್ಕೂ ಇರಬೇಕಲ್ಲ. ನಾವು ಹೇಳಿದ್ರು ಗೃಹ ಸಚಿವರು, ಏನ್ರಿ 10,000 ಜನ ಬಂದ್ಬಿಟ್ರೆ ಏನು ಬಿಟ್ಬಿಡ್ಬೇಕಾ ವಿಧಾನಸೌಧಕ್ಕೆ ಅಂತ ಮಾತಾಡ್ಬೇಕು ನಾನು ಸ್ವಾಮಿ ಅವರು. ಅವ್ರು ಮಾತಾಡಿ, ಮತ್ತೆ ಮಾತಾಡಿ ಹೊಡೆದಾಕಿರಿ ಎಲ್ಲರೂ ರೈತರ ಶಿವಲಿಂಗ ಅವ್ರೆ, ವಿಜಯ ಕಾಶ್ಯಪನ ಅವ್ರು ಕೂತ್ಕೊಳ್ಳಿ, ಅವ್ರು ಮಾತಾಡಿ ಆಗ್ಲಿ. ಶರತ್ ಯಾಕೆ ಅಧ್ಯಕ್ಷ ಆಯ್ತು, ಅವ್ರು ಮಾತಾಡ್ಲಿ. ಅವ್ರು ಮಾತಾಡ್ಲಿಕ್ಕೆ ರೈತರ ಮೇಲೆ ಗೋಲಿ ನೀವು ಮತ್ತೆ ಹೇಳಿ, ನೀವು ಮತ್ತೆ ಮಾತಾಡಿ. ಈ ರೀತಿ ಬೊಬ್ಬಾಕಿ ಏನ್ ಕೂಡ ಪ್ರಯೋಜನ ಇಲ್ಲ. ಜನ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ, ನೀವೇನ್ ಮಾಡ್ತಿದ್ದೀರ ಅಂತ ಹೇಳಿ. ಪ್ರತಿಪಕ್ಷ ಮಾತಾಡ್ತಾರೆ, ಮಾತಾಡ್ಲಿ. ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ನೀವು ಕೇಳಿ, ಮತ್ತೆ ನೀವು ಅವ್ರಿಗೆ ಉತ್ತರ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಶ್ರೀನಿವಾಸ್ ಕೂತ್ಕೊಳ್ಳಿ, ಬರುದೇ ಅಪರೂಪ, ಬಂದ್ರೆ ನಿಂತೆ ಅಧ್ಯಕ್ಷರೇ, ಗೃಹ ಸಚಿವರು ಹೇಳಿದ್ರು 10,000 ಜನ ಬಂದ್ರೆ ಬಿಟ್ಬಿಡ್ಬೇಕಾ ಅಂತ. ನಮ್ಮ ಕಾಲದಲ್ಲೂ ಕೂಡ 2 ಲಕ್ಷ ಜನ ಬಂದಿದ್ರು. ಇದೇ ಪಂಚಮಶಾಲಿ ಹೋರಾಟ 2 ಲಕ್ಷ ಜನ ಬಂದಿದ್ರು. ಆಗ ಬಹಳಷ್ಟು ಜನ ನಮ್ಮ ಸ್ನೇಹಿತ ಮಿತ್ರರು ಮಾತಾಡ್ತಾರಲ್ಲ, ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಪಾರ್ಟಿಯವರು ಬಂದಿದ್ರು, ಮಾತಾಡಿ ಆಗ್ಲಿ, ನಮ್ಮವರು ಬಂದಿದ್ರು. ಆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ಸಿನ ಆ ಭಾಗದ ಶಾಸಕರು, ನಮ್ಮ ಬಿಜೆಪಿ ಎಲ್ಲಾ ಶಾಸಕರು ಬಂದಿದ್ರು. ಸುಮಾರು 2 ಲಕ್ಷ ಜನ ಇದ್ರು. ಬಂದು ನುಗ್ಗಿ ಅಂತ ಹೇಳಿದ್ರ, ನಾವು ಹ್ಯಾಂಡಲ್ ಮಾಡಿದ್ರಿ ಅದನ್ನ. ಕೇಳ್ತೀವಿ, ನಾವು ತಾಯಿ ಮೇಲೆ ನಿಮ್ ಮುಖ್ಯಮಂತ್ರಿಗಳು ಸರ್ಕಾರ ಏನ್ ಮಾತು ಕೊಟ್ಟಿತ್ತು, ತಾಯಿ ಮೇಲೆ ಮನವೊಲಿಸಿದ್ರಿ. ಅವ್ರಿಗೇನ್ ಮೀಸಲಾತಿಯನ್ನ ಕೊಡಬಹುದಾಗಿತ್ತು. ಅದಕ್ಕೆ ಆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ಏನೋ ನಮ್ಮ ಕೈಲಿ ಏನ್ ಸಾಧ್ಯ ಇದೆಯೋ ನಾವು ಅದನ್ನ ಕೊಟ್ಟಿದ್ದೀರಿ. ನಮ್ಮ ಕೈಲಿ ಏನ್ ಸಾಧ್ಯ ಇದೆಯೋ ಅದನ್ನ ಕೊಟ್ಟಿದ್ದೀರಿ. ಇವತ್ತು ಇನ್ಯ ಕೆಲವರು ಹೇಳ್ತಾ ಇದ್ರು, ನಾನು ಪತ್ರಿಕೆಯಲ್ಲಿ ನೋಡಿದೆ, ಏನ್ರಿ ಆ ಸ್ವಾಮೀಜಿ ಏನು ಅವರು ಬಿಜೆಪಿಯವರ ಅಂತ ಹೇಳಿದ್ದಾರೆ ಸ್ಟೇಟ್ಮೆಂಟ್. ಇವತ್ತು ಬಿಜೆಪಿಯವರ ಅವ್ರ ಸ್ವಾಮೀಜಿ ಬಿಜೆಪಿಯವರ ಅಂತ. ಹಿಂದೆ ನಮ್ಮ ಮೇಲೆ ಪ್ರತಿಭಟನೆ ಮಾಡಿದ್ರಲ್ಲ, ಆಗ ನಾವೇನ ಕಾಂಗ್ರೆಸ್ ಸ್ವಾಮೀಜಿ ಅಂತ ಹೇಳಿದ್ರ? ನಾವೇನು ಹೇಳಿಲ್ಲ. ಅಂದ್ರೆ ನಮ್ಮ ಪರವಾಗಿದ್ರೆ ಅವರು ನಮ್ಮ ಪಾರ್ಟಿ ಸ್ವಾಮೀಜಿ, ಇಲ್ಲ ಅಂದ್ರೆ ವಿರುದ್ಧ ಸ್ವಾಮೀಜಿ. ಅದು ಸರಿಯಲ್ಲ. ಅವ್ರದ್ದು ಹೋರಾಟ ಮಾಡ್ತಾ ಇರೋದು ಈ ಕಾಲದಿಂದ ಅಲ್ಲ, ಬಹಳಷ್ಟು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ. ನಾನು ಗೃಹ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಇದೊಂದು ತಾವು ಹೇಳಿದ್ರಿ ಏನು ಲಾಠಿ ಚಾರ್ಜ್ ಮಾಡದೆ ಏನ್ ಮಾಡ್ಬೇಕಾಯ್ತು ಅಂತ. ನಾನು ಗೃಹ ಸಚಿವರಾಗಿದ್ದೆ, ನಮ್ಮ ಜ್ಞಾನೇಂದ್ರನು ಗೃಹ ಸಚಿವರಾಗಿದ್ದರು. ನೋಡಿ, ಬೆಂಕಿ ಅಂಟುತ್ತೈತಲ್ಲ, ನಾವು ಸಣ್ಣ ಕಿಡಿನೇ ಅಂಟಿಸೋದು. ಪೊಲೀಸ್ ಇಲಾಖೆನೂ ಬಹಳ ಸೆನ್ಸಿಟಿವ್ ಆಗಿರ್ಬೇಕು, ಬೇರೆ ಇಲಾಖೆ ತರ ಅಲ್ಲ ಅದು. ನೀವು ಅಂಟಿಸಿದ್ರೆ ಅದು ಮನೆ ಅಂಟ್ಕೊಂತತೋ ನಮ್ಗೆ ಗೊತ್ತಾಗಲ್ಲ, ಊರ್ ಅಂಟ್ಕೊಂತತೋ ಗೊತ್ತಾಗಲ್ಲ, ರಾಜ್ಯ ಅಂಟ್ಕೊಂತತೋನೋ ಗೊತ್ತಾಗಲ್ಲ. ಜವಾಬ್ದಾರಿ ಇರಬೇಕು ಪೊಲೀಸ್ ಅಧಿಕಾರಿಗಳಿಗೆ. ಆ ಜವಾಬ್ದಾರಿಯನ್ನ ತಪ್ಪಿದ್ದಾರೆ. ಇವತ್ತು ಇಡೀ ಉತ್ತರ ಕರ್ನಾಟಕದ ಸುಮಾರು 12 ಜಿಲ್ಲೆಯಲ್ಲಿ ಸ್ಟ್ರೈಕ್ ಆಗ್ತಾ ಇದೆ, ರಸ್ತೆ ತಡೆ ಮಾಡ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲ ಕಡೆ, ಯಾರು ಬರಕ್ಕೆ ಆಗ್ತಾ ಇಲ್ಲ. ಈ ಸಣ್ಣ ಘಟನೆಯಿಂದ ಸಮಾಧಾನ ಮಾಡ್ಬೋದಾಯ್ತು. ಸ್ವಾಮೀಜಿಯವರು ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಇಲ್ಲಿ, ಅದನ್ನು ಕೂಡ ಚರ್ಚೆ ಆಯ್ತು. ಸ್ವಾಮೀಜಿಯವರು ಏನ್ ಹೇಳಿದ್ದಾರೆ, ನಮ್ಮನ್ನ ಕರೆದೇ ಇಲ್ಲ, ಸಿಎಂ ಮಾತುಕತೆ ಕರೆದಿಲ್ಲ ಅಂತ ಸ್ವತಃ ಸ್ವಾಮೀಜಿಯವರೇ ಹೇಳಿದ್ದಾರೆ. ಹೇಳಿ, ಆಮೇಲೆ ಪರವಾಗಿಲ್ಲ. ನಮ್ಮ ಸಿ ಪಾಟೀಲ್ ಹೇಳಿದ್ದಾರೆ, ಅವರು ಅಲ್ಲೇ ಇದ್ರು, ಕರೆದಿಲ್ಲ ಅಂತ. ನಾನು ಹೇಳೋದು,
ಇದು ಬಹಳ ವಿಚಾರ, ಇದು ಮೀಸಲಾತಿ ವಿಚಾರ ಇದೆಯಲ್ಲ, ಬಹಳ ಸೆನ್ಸಿಟಿವ್. ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಒಂದೆರಡು ನಿಮಿಷ ಮಾತಾಡಿದ್ರೆ ಮುಗ್ದೇ ಹೋಗ್ಬಿಡೋದು. ಇದು ಹಿಂದೆ ಹಾಗೆ ಒಂದ್ಸರಿ ಮಾಡಿದ್ರು. ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ರು, ಒಬ್ಬ ರೈತ ಆತ್ಮಹತ್ಯೆ ಆಗೋಯ್ತು ಮಂಡ್ಯದಲ್ಲಿ. ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು, ಯಾರೋ ಹೇಳಿದ್ರು ಸರ್ ಇಲ್ಲೇ ಮನೆ ಅಂತ, ಭೇಟಿ ಮಾಡದಿರೋದು ದೊಡ್ಡ ಇಶ್ಯೂ ಆಗೋಯ್ತು. ಅದು ಇವತ್ತು ಅದೇ ತರ ಇಶ್ಯೂ ಆಗಿದೆ. ಸಣ್ಣ ಒಂದು ಇದು ಘಟನೆ. ಇವತ್ತು ಪ್ರತಿಭಟನೆ ಯಾವ ಮುಖ್ಯಮಂತ್ರಿ ಅವರೆಲ್ಲರ ಮೇಲೆ ಯಾವ ಮುಖ್ಯಮಂತ್ರಿ ಬಂದಿದ್ರು? ಅವರೆಲ್ಲರೂ ಕೂಡ ಯಾವ ಮುಖ್ಯಮಂತ್ರಿಗಳು ಹೋಗಿ ಅದನ್ನ ಅಲ್ಲಿ ಅವರೆಲ್ಲರೂ ಕೂಡ ಸ್ವೀಕಾರ ಮಾಡೋರು ಇದನ್ನ ಅಂತ ಹೇಳಿ ದಯಮಾಡಿ ಹೇಳ್ಬೇಕು. ನಾವು ಆ 2 ಲಕ್ಷ ಯಾವ ನಿಭಾಯಿಸಿರಲ್ಲ. ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಹೋಗಿ ಅದನ್ನ ಸ್ವೀಕಾರ ಮಾಡೋರು ದಯಮಾಡಿ ಹೇಳಿ. ನೀವು ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಇಷ್ಟ ಬಂದಾಗ ಮಾತಾಡೋದಲ್ಲ. 10,000 ಜನ ನೀವು ಜವಾಬ್ದಾರಿಯಿಂದ ವಿರೋಧ ಪಕ್ಷದ ನಾಯಕರು ಯಾವ ಅಧ್ಯಕ್ಷರೇ ನೋಡಿ, ಅವರು ಇವತ್ತು ದಯೆ ಇಲ್ಲ ಅಂತ ಹೇಳಿದನಲ್ಲ, ಅವ್ರು ಹೊಡೆದಿರೋ ಫೋಟೋಗಳು ನೋಡಿ, ರಕ್ತ ಬರ್ತಾ ಇದೆ ಫೋಟೋಗಳು. ಗೋಲಿಬಾರ್ 3 ಮಂದಿ ಸತ್ತರು, ಅದು ಏನು ಹೇಳ್ತೀರಿ? ಈಗ ಅವಶ್ಯಕತೆ ಇತ್ತಾ ಇದೆಲ್ಲ? ನೋಡಿ, ಈಗ ನಾನು ಹೇಳೋದು, ಪೊಲೀಸ್ ಅಧಿಕಾರಿಗಳ ಯಾರವ್ರಿಗೆ ಸೂಚನೆ ಕೊಟ್ಟವರು ಲಾಠಿ ಚಾರ್ಜ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಬಹಳ ಯೋಚನೆ ಮಾಡಬೇಕಾಯ್ತು ಪೊಲೀಸರು. ಇವತ್ತು ಆ ಯೋಚನೆನೇ ಮಾಡದೆ ಇವತ್ತು ಅನಾಹುತ ಆಗಿದೆ. ಆದ್ರಿಂದ ಇದು ಸರ್ಕಾರದ ಫೇಲೂರು. ನಿಮ್ ಸರ್ಕಾರ ಇದ್ದಾಗ ಗೋಲಿಬಾರ್ ಆಯ್ತಲ್ಲ, ಅವಾಗ ನಿಮ್ ಸರ್ಕಾರ ಏನ್ ಮಾಡ್ತಾ ಇತ್ತು? ಕಾನೂನು ಗೋಲಿಬಾರ್ ಆಯ್ತಲ್ಲ, ನಿಮ್ ಸರ್ಕಾರ ಏನ್ ಮಾಡ್ತಾ ಇತ್ತು? ಸರ್ಕಾರ ಗಟ್ಟಿ ಇದ್ದಿದ್ರೆ ಆಕ್ಷನ್ ತಗೋಬೇಕಾಯ್ತು. ಪೊಲೀಸರ ಮೇಲೆ ಬಿಟ್ರು, ಆಕ್ಷನ್ನೇ ಅವ್ರ ತಗೊಂಡಿರೋದು. ಮನಸ್ಸು ಮಾಡಿದ್ದಾರೆ. ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಬೇಲ್ ಸಿಗಬಾರ್ದು ಅವ್ರಿಗೆ, ಯಾರಿಗೂ ಬೇಲ್ ಸಿಗಬಾರ್ದು. ಇವತ್ತಾರು ಪತ್ರಕರ್ತರು ಕೇಳಿದ್ರು, ಎಲ್ಲೋ ಧರಣಿ ಮಾಡ್ಬೇಕಾದ್ರೆ ಸ್ವಾಮೀಜಿನೇ ಬಂಧಿಸಿದ್ದೀರಾ ಅಂತ. ಏನಿದು? ಈ ಸರ್ಕಾರದಲ್ಲಿ ಏನು ಮಂತ್ರಿಗಳು ಮಾತು ಕೇಳ್ತಾರೋ ಅಧಿಕಾರಿಗಳು, ಇಲ್ಲ ಅಧಿಕಾರಿಗಳು ಮಂತ್ರಿ ನಡೆಸ್ತಾರೋ, ಏನು ಅರ್ಥನೇ ಆಗ್ತಾ ಇಲ್ಲ ನಮ್ಗೆ. ಅದಕ್ಕೋಸ್ಕರ ನಾನು ಇನ್ನೂ ನಮ್ಮ ಮಾತಾಡ್ತಾರೆ, ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಯಾವ ಆಗಿದೆ ಹೆಚ್ಚು ಕಡಿಮೆ ಆಗಿ ಯಾರಾದ್ರೂ ತೀರ್ಕೊಂಡಿದ್ರೆ ಏನಾಗೋದು? ಇವತ್ತು ನಾವು ಅಧಿವೇಶನ ನಡೆಸಕ್ಕೆ ಆಗ್ತಾ ಇರಲ್ಲ, ಪೂರ್ತಿ ಅಧಿವೇಶನನೇ ಕ್ಲೋಸ್ ಮಾಡಬೇಕಾಯ್ತು. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಅದಕ್ಕೆ ಸರ್ಕಾರ, ನನ್ನ ಮೊದಲ ಬೇಡಿಕೆ, ಸರ್ಕಾರ ಆ ಜನಾಂಗಕ್ಕೆ, ಆ ಲಿಂಗಾಯತ ಸಮುದಾಯಕ್ಕೆ ಕ್ಷಮಾಪಣೆಯನ್ನ ಕೇಳಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕ್ಷಮಾಪಣೆ ಕೇಳಬೇಕು ಅವರು. ಆ ಪೊಲೀಸ್ ಅಧಿಕಾರಿಗಳು ಯಾರು ಲಾಠಿ ಚಾರ್ಜ್ಗೆ ಅವಕಾಶ, ಅದು ಹೊಡೆಯೋದಕ್ಕೂ ಒಂದು ಇದಿದೆಯಲ್ಲ, ರಕ್ತ ಬರಂಗೆ ಯಾರನ್ನ ಹೊಡಿತಾರ? ಎಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಗುಂಡು ಹಾಕಿಕೊಳ್ಬೇಕು, ಎರಡನೇ ಬೇಡಿಕೆ. ಮತ್ತೆ ಆ ದಾಖಲಾಗಿರುವಂತ ಪ್ರಕರಣ ಏನಿದೆ ಅವ್ರ ಮೇಲೆ, ಅದನ್ನ ಕೂಡಲೇ ವಾಪಸ್ ತೆಗಿಬೇಕು. ಅವರೇನು ಸ್ವಂತ ಕೆಲಸಕ್ಕೇನು ಬಂದಿರಲ್ಲ, ಅವರು ಸಮಾಜದ ಕೆಲಸಕ್ಕೆ ಬಂದಿದ್ದಾರೆ. ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೋರಾಟಕ್ಕೆ ಬಂದಿದ್ದಾರೆ. ಈ ಹೋರಾಟದ ನೀವು ಹತ್ತಿಕ್ಕೋ ಅಂತ ಪ್ರಯತ್ನ ಮಾಡಿದ್ರೆ, ನೀವು ನಾನು ಕೇಳ್ತೀನಿ ಅವ್ರನ್ನ, ನೀವರು ಹೇಳಿದ್ರು ಗೃಹ ಸಚಿವರು ಏನ್ ಬಿಟ್ಬಿಡ್ಬೇಕಾಯ್ತಂತ. ನಾನೇ ನೋಡಿದ್ದೀನಿ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆ ಬ್ಯಾರಿಕೇಡ್ ಹತ್ತು ನಿಂತ್ಕೊಂಡ್ಬಿಟ್ಟಿದ್ರು ಹಿಂಗೆ. ನಾವು ಮುಖ್ಯಮಂತ್ರಿ ನಮ್ಮ ಸರ್ಕಾರ ಇದ್ದಾಗ ವಿಧಾನಸೌಧ ಮುಂದೆ ಅಲ್ಲ, ಅವರು ಕಾಂಗ್ರೆಸ್ ಅಧ್ಯಕ್ಷರು, ಪ್ರತಿಭಟನೆ ಅಲ್ಲ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಮಂತ್ರಿಗಳು ಇಷ್ಟೊತ್ತು ಹೇಳಿದ್ರು ಎಸ್.ಎಂ. ಕೃಷ್ಣ ಅವರ ಜೊತೆ ಹೆಂಗಿದ್ರು ಅನ್ನೋದನ್ನ ಹೇಳಿದ್ರು. ಅವರೇ ಕಾನೂನನ್ನ ಉಲ್ಲಂಘನೆ ಮಾಡಿ ಬ್ಯಾರಿಕೇಡ್ ಮೇಲೆ ಹತ್ತಿ ನುಗ್ತಾರೆ ಅಂತ ಹೇಳಿದ್ರೆ, ಈ ಜನ ಅದಕ್ಕಿಂತ ಒಂದ್ ಹೆಜ್ಜೆ ಮುಂದೆ ಹೋದ್ರು ತಪ್ಪೇನೈತೆ? ನೀವು ಪ್ರಚೋದನೆ ಮಾಡ್ತಾ ಇದ್ದೀರಾ, ನೀವು ಕುಮ್ಮಕ್ಕು ಕೊಡ್ತಾ ಇದ್ದೀರಾ, ನೀವು ಜನರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದೀರಾ. ಸಾಮಾಜಿಕ ಹೋರಾಟ ಕೊಟ್ಟಿದ್ದಾರೆ. ಜ್ಞಾನೇಂದ್ರ ಹೇಳಿದ್ರು, ಪಾಪ ಅಮಾಯಕರನ್ನ ಬಲಿಪಶು ಮಾಡುವ ಜ್ಞಾನೇಂದ್ರ ಇದು ಮುನ್ನಾರ. ಆಯ್ತು, ಜ್ಞಾನೇಂದ್ರ ಹೇಳಿದ್ರು, ಹೋಮ್ ಮಿನಿಸ್ಟರ್ ಅವರೇ, ಡಿ ಕೆ ಶಿವಕುಮಾರ್ ಮೇಲೆ ಏನು ಕ್ರಮ ಮಾಡಬೇಡ್ರಪ್ಪ, ಹೊಡಿಬೇಡ್ರಿ ಅಂತ ಹೇಳಿದ್ರು. ವಿರೋಧ ಪಾರ್ಟಿ ಇದ್ರು ನಾವು ಡೆಮಾಕ್ರಸಿಗೆ ಬೆಲೆ ಕೊಡ್ತೀವಿ, ಪ್ರಜಾಪ್ರಭುತ್ವಕ್ಕೆ. ಇವತ್ತು ಅದಕ್ಕೆ ಕೊಟ್ಟಿಲ್ಲ. ಮತ್ತೆ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. ಈ 4 ಡಿಮ್ಯಾಂಡ್ ಅನ್ನ ನಾನು ಇಡ್ತಾ ಇದ್ದೀನಿ. ಇದಕ್ಕೆ ಸರ್ಕಾರ ಒಪ್ಪಬೇಕು. ಸಮುದಾಯ ಇಲ್ಲ ಮಾತಾಡ್ತಾರೆ, ಇಡೀ ರಾಜ್ಯಾದ್ಯಂತ ಮಾಡ್ತೀರಿ, ಹೋರಾಟ ಮಾಡ್ತೀರಿ. ಈ ಹೋರಾಟ ನಿಲ್ಲಬೇಕು ಅಂದ್ರೆ ಈಗ ಅವ್ರು ಹೇಳಿದ್ದಾರೆ, ನಾವು ಹೋರಾಟವನ್ನ ಮುಂದುವರಿಸ್ತೀರಿ. ನಾನು ಹೇಳೋದು, ಸರ್ಕಾರ ಕೂಡಲೇ ಕ್ಷಮಾಪಣೆಯನ್ನ ಕೇಳಬೇಕು ಅನ್ನೋ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ.